ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಕೇಳು ಪರಮ ಭಗವದ್ಭಕ್ತರಿದರಾದರಲ್ಲಿ ಕೇಳುವುದು. ಕರುಣಾಸಂಧಿಯ ಚಿಂತನೆಯಲ್ಲಿ ನೀನು ಕರುಣಾಸಂಧಿ ಮುಗಿಯುವ ಮುಕ್ತಾಯದ ಹಂತಕ್ಕೆ ಬಂದಿದೆ. ಕೆಲವು ಪರಮಾತ್ಮ ಕಾರುಣ್ಯದ ಮುಖ ನೋಡ್ತಾ ಬಂದಿದೆ. ದಾಸರ ನಿರೂಪಣೆಯಲ್ಲಿ ಪರಮಾತ್ಮನ ಕಾರುಣ್ಯದ ನಿರೂಪಣೆ ಹೇಗೆ ಬರ್ತಾ ಬಂದಿದೆ ಅನ್ನುವಲ್ಲ ಸೂಕ್ಷ್ಮ ಗಮನಿಸ್ತಾ ಬರ್ತಾ ದಾಸರು 25ನೇ ಪದ್ಯದಲ್ಲಿ ಒಂದು ಹೊಸ ಮುಖದಲ್ಲಿ ದೇವರ ಕಾರುಣ್ಯ ಚಿಂತನೆ ಮಾಡ್ತಾರೆ. ಒಡಲ ನೆಳನಂದದಲ್ಲಿ ಎಮ್ಮೊಡನೆ ತಿರುಗುವನೊಂದರೆ ಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀನನೆಂದೆನಿಸಿ ತಡೆವ ದುರಿತೌಘಗಳ ಕಾಮನ ಕೊಡುವ ಸಕಲೇಷ್ಟಗಳ ಸಂತತ ನಡೆವ ನಂಬಂಧದಲ್ಲಿ ನವಸುವಿಶೇಷ ಸನ್ಮಹಿಮ. ಒಡದ ನೆಳಲಂದದಲ್ಲಿ ಹರಿ ದೇಹದ ನೆರಳಿನಂತೆ ಹರಿ ಪರಮಾತ್ಮನು ಒಂದರೆ ಕ್ಷಣ ಅರ್ಧಕ್ಷಣವಾದರೂ ಬಿಡದೆ ಬಿಟ್ಟಿರದೆ ಬೆನ್ನೆಲುಬಾಗಿ ಭಕ್ತಾಧೀನನೆಂದೆನಿಸಿ ಭಕ್ತರ ವಶನಾದವನು ಎಂದೆನಿಸಿಕೊಂಡು ನಮ್ಮೊಡನೆ ನಮ್ಮ ಜೊತೆಗೆ ಏನು ಮಾಡ್ತಾನೆ ಅಂದರೆ ಅವನು ಸಂಚಾರ ಮಾಡ್ತಾ ಇರ್ತಾನೆ. ದುರಿತೌಘಗಳ ಪಾಪಗಳ ಸಮೂಹಗಳನ್ನು ತಡೆವ ನಿವಾರಿಸುತ್ತಾನೆ. ಕಾಮದ ಬಯಸಿದ್ದನ್ನೆಲ್ಲ ಕೊಡುವ ಪರಮಾತ್ಮನು ಸಕಲೇಷ್ಟಗಳ ಎಲ್ಲ ಇಷ್ಟ ಫಲಗಳನ್ನು ಕೊಡುತ್ತಾನೆ. ಸಂತತ ಯಾವಾಗಲೂ ಹೊಸದಾದ ವಿಶಿಷ್ಟವಾದ ಸತ್ ದೋಷವಿಲ್ಲದ ಮಹಿಮೆಯುಳ್ಳ ಪರಮಾತ್ಮನು ನಮ್ಮಂದದಲ್ಲಿ ನಡೆವ ನಮ್ಮ ಜೊತೆಗೆ ಇರುವನು. ಇದರ ಅಭಿಪ್ರಾಯವನ್ನು ಗಮನಿಸುವುದು ಅಂತಾದರೆ ಒಂದು ದೃಷ್ಟಾಂತ ಕೊಟ್ಟು ದಾಸರು ಪರಮಾತ್ಮನ ಕಾರುಣ್ಯದ ನಿರೂಪಣೆ ಮಾಡ್ತಾ ಇದ್ದಾರೆ. ಕಣ್ಣಿನ ದೇಹದ ನೆರಳು ಹೇಗೆ ದೇಹದ ಜೊತೆಗೆ ಇರುತ್ತೋ ಹಾಗೆ ಪರಮಾತ್ಮ ನಮ್ಮ ಜೊತೆಗೆ ಇರ್ತಾನೆ. ಅರೆಕ್ಷಣವೂ ಬಿಡದೆ ನಮ್ಮ ಅಧೀನ ಹಾಗವನು ಕಾಣಿಸ್ತಾನೆ. ನಮ್ಮ ಪಾಪಗಳ ಸಮೂಹವನ್ನು ಪರಿಹಾರ ಮಾಡ್ತಾ ನಮ್ಮಿಂದ ಆಗದಂತೆ ಅವನು ಎಚ್ಚರಿಕೆ ಕೊಟ್ಟು ನಮಗೆ ದುಃಖ ಕೊಟ್ಟು ಮತ್ತೊಂದು ಪಾಪ ಮಾಡಬಾರ್ದು ಅಂತ ಭಾವ ಮೂಡಿಸಿ ಎಲ್ಲ ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತಾನೆ. ಹೊಸದಾಗಿರುವ ವಿಶೇಷವಾದ ಮಹಿಮೆ ಉಳ್ಳವರು ಪರಮಾತ್ಮ. ಕೆಲವು ಅಂಶ ಗಮನಿಸ್ಬೇಕು ನಾವು. ಪರಮಾತ್ಮನಿಗೆ ಕಾಮದ ಅಂತ ಹೆಸರು ಬಿರುದು ಕೊಟ್ಟಿದ್ದಾರೆ ದಾಸರು. ನಾವು ಅವನನ್ನು ಕಾಮದ ಅಂತ ಸ್ಮರಣೆ ಮಾಡಬೇಕು. ಕಾಮದ ಅಂದರೆ ಏನು ಅಂತ ನಮ್ಗೆ ಅರ್ಥ ಆಗಲ್ಲ. ಬಹಳ ಒಳ್ಳೆಯ ಅರ್ಥ ಹೇಳ್ತಾರೆ. ಕಾಮದ ಅಂದರೆ ಯಾರು ನಮ್ಮ ದುಷ್ಟ ಕಾಮಗಳನ್ನು ಆಗದಂತೆ ಅಡ್ಡಿ ಉಂಟು ಮಾಡಿ ಒಳ್ಳೆಯ ಕಾಮನೆಗಳನ್ನು ಬಯಕೆಗಳನ್ನು ಕೊಡ್ತಾನೆ ಅವನು ಕಾಮದ. ಪರಮಾತ್ಮ ಹೀಗೆ ಮಾಡ್ತಾನೆ. ಮತ್ತು ದೇಹದ ನೆರಳು ಅದು ದೇಹಕ್ಕೆ ಅಧೀನ. ಆದರೆ ದೇಹಕ್ಕದು ಯಾವುದೇ ಬೆಂಬಲ ಕೊಡಲ್ಲ. ಯಾಕೆ ದೇಹದ ಏನು ಅದರಿಂದಾಗಿ ದೇಹಕ್ಕೇನೂ ಲಾಭ ಇಲ್ಲ. ದೇವರು ಭಕ್ತರ ಅಧೀನನಂತೆ ಅಂದರೆ ಅಭಿಪ್ರಾಯ ಏನು? ಎಲ್ಲ ಪರಮಾತ್ಮನ ಕ್ರಿಯೆಗಳು ನಮಗೋಸ್ಕರವೇ ಇದೆ. ಹೇಗೆ ಒಬ್ಬ ಹೆತ್ತ ಅಪ್ಪ ಅಮ್ಮ ಪ್ರತಿಯೊಂದನ್ನು ಮಕ್ಕಳ ಹಿತಕ್ಕೋಸ್ಕರ ಮಾಡ್ತಾರೆ, ಹಾಗೆ ದೇವರು ಪ್ರತಿಯೊಂದನ್ನು ನಮ್ಮ ಹಿತಕ್ಕೋಸ್ಕರ ಮಾಡ್ತಾನೆ. ಅವನ ಎಲ್ಲ ಕ್ರಿಯೆಗಳು ನಮ್ಮ ಸಲುವಾಗಿದೆ ಎನ್ನುವ ಕಾರಣಕ್ಕೆ ಅವನು ಭಕ್ತಾಧೀನ ಅಂತ ಅವನಿಗೆ ಹೇಳ್ತಾರೆ ಹೊರತು ನಮ್ಮ ಅಧೀನ ಅವನು ಅಂತಲ್ಲ. ಆದರೆ ಪರಮಾತ್ಮ ದೇಹದ ನೆರಳು ಆದಷ್ಟ ಅಂತ ಕೊಟ್ಟರು ಅದು ದೇಹಕ್ಕೆ ಬೆಂಬಲವಾಗಿರಲ್ಲ. ಪರಮಾತ್ಮ ನಮಗೆ ಬೆಂಬಲವಾಗಿದ್ದು ನಮಗೆ ಅಧೀನನಾದವನಂತಿದ್ದು ಅವನೆಲ್ಲ ಕ್ರಿಯೆಗಳು ನಮಗೋಸ್ಕರವೇ ಇರ್ತದೆ. ಅದನ್ನು ಹೀಗೆ ಹೇಳ್ತಾರೆ. ಎಲ್ಲ ಲಾಭಗಳನ್ನು ನಮಗೆ ನೀಡ್ತಾನೆ. ಒಂದು ಕ್ಷಣ ಪರಮಾತ್ಮ ದೇಹವನ್ನು ಬಿಟ್ಟರೆ ಅದು ಕ್ಷಣ ಅಂತ ಕರೀತಾರೆ. ಹಾಗೆ ಜೀವನ ಒಳಗೂ ಪರಮಾತ್ಮ ಒಂದು ಕ್ಷಣ ಇರಲಿಲ್ಲ ಅಂದರೆ ಅವನು ಏನು ಅವನಿಗೆ ಅಸ್ತಿತ್ವನೇ ಇಲ್ಲ ಅಂತಾಗಿಬಿಡುತ್ತೆ. ಅದನ್ನು ಒಂದು ಅರ್ಧ ಕ್ಷಣವೂ
ಜೀವನನ್ನು ಬಿಟ್ಟು ಪರಮಾತ್ಮ ಹೊರಗಿರೋದಿಲ್ಲ, ಅವರ ಜೊತೆಗೇ ಇರ್ತಾನೆ. ಅವನ ಕಾರುಣ್ಯ ಏನು ಇಲ್ಲಿ ಅಂತಲೂ ಪ್ರಶ್ನೆ ಬರುತ್ತೆ ನಮಗೆ. ಮುದುಕರ ಜೊತೆಗೆ ಮಕ್ಕಳು ನಾಕೆ ಹೆಚ್ಚು ನಡೀಲಿಕ್ಕೆ ಬೇಸರ ಮಾಡಿಕೊಳ್ತಾರೆ. ಪರಮಾತ್ಮ ನಮ್ಮ ಜೊತೆಗೆ ನಮ್ಮ ಶಕ್ತಿಗೆ ತಕ್ಕಂತ ಅವನು ನಮ್ಮ ಜೊತೆಗೆ ಇದ್ದು ತಾನು ನಡೆದು ನಮ್ಮನ್ನು ನಡೆಸ್ತಾನೆ ನಮ್ಮನ್ನು. ಆದ್ದರಿಂದ ಈ ಪರಮಾತ್ಮನ ಅದ್ಭುತವಾದ ಕಾರುಣ್ಯ ಅಂತ ದಾಸರಾಯ ಬಹಳ ಚಂದದ ಸೊಗಸಾದ ನಿರೂಪಣೆ. ಈಗ ಹೊಸ ಅವನ ಸ್ವಭಾವ ಹೇಳ್ತಾನೆ. ನಾವು ಅವನನ್ನು ಬಿಟ್ಟರೆ ನಮ್ಮನ್ನು ಕಟ್ತಾನೆ, ಕಟ್ಟಿದ್ರೆ ಬಿಚ್ತಾನೆ ಎನ್ನುವ ದೇವರ ಅದ್ಭುತವಾದ ಸ್ವಭಾವವನ್ನು ಉಲ್ಲೇಖ ಮಾಡ್ತಾರೆ. ಇಲ್ಲಿ ನಾವು ಒಂದು ಪ್ರಶ್ನೋತ್ತರವನ್ನು ಗಮನಿಸೋಣ. ದೇವರು ನಮ್ಮ ಜೊತೆಗೆ ಹೇಗೆ ಸಂಚಾರ ಮಾಡ್ತಾನೆ? ಅರ್ಧ ಕ್ಷಣವೂ ಬಿಡದೆ ದೇಹದ ಬೆನ್ನೆಲುಬಾಗಿ ಸಂಚಾರ ಮಾಡ್ತಿರ್ತಾನೆ. ದೇವರು ನಮ್ಮ ಜೊತೆಗೆ ಸಂಚರಿಸುವ ಅನ್ನೋ ವಿಷಯದಲ್ಲಿ ಯಾವ ದೃಷ್ಟಾಂತ ಕೊಟ್ಟಿದ್ದಾರೆ ಅಂತ ದೇಹದ ನೆರಳಿನ ದೃಷ್ಟಾಂತ ಕೊಟ್ಟಿದ್ದಾರೆ. ದೇವರು ನಮ್ಮ ಜೊತೆಗಿದ್ದಾನೆ, ಆದ್ದರಿಂದ ಅವನಿಗೇನು ಹೆಸರು? ಭಕ್ತಾಧೀನ ಅಂತ ಹೆಸರು. ಮತ್ತು ಯಾವಾಗಲೂ ನಮ್ಮ ಜೊತೆಗೆ ತಿರುಗ್ತಾನಲ್ವ, ಅವನ ಮಹಿಮೆ ಎಂಥದ್ದು, ಯಾವುದೇ ದೋಷ ಇಲ್ಲದ ಮಹಿಮೆ ಉಳ್ಳವನು ಪರಮಾತ್ಮ ಅಂತ ಗೊತ್ತಾಗುತ್ತೆ. ಸರಿ, ಈ ಒಟ್ಟಾರೆ ಈ ಪದ್ಯದ ಅಭಿಪ್ರಾಯ ಏನು ಅಂದರೆ, ದೇಹದ ನೆರಳಿಂದ ದೇಹದಕ್ಕೆ ಏನೋ ಪ್ರಯೋಜನ ಇಲ್ಲದೆ ಹೋದರೂ, ದೇಹದ ಜೊತೆಗಿರುವಂತೆ ನಮ್ಮಿಂದ ಅವನಿಗೇನು ಪ್ರಯೋಜನ ಇಲ್ಲದೆ ಹೋದರೂ ನಮ್ಮ ಪಾಪ ನಾಶ ಮಾಡಿ ಅಪೇಕ್ಷಿತವಾದ ಫಲವನ್ನು ನೀಡಿ ನಮ್ಮನ್ನು ಬಿಟ್ಟಿರದೆ ನಮ್ಮ ಜೊತೆಗೆ ಇರ್ತಾನೆ. ಇದು ಪರಮಾತ್ಮ ಅದ್ಭುತ ಕರುಣಾಳು ಈ ಪದ್ಯಕ್ಕೆ ಸಂಬಂಧಪಟ್ಟ ಒಟ್ಟಾರೆ ಅಭಿಪ್ರಾಯ. 20ನೇ ಪದ್ಯವನ್ನು ಗಮನಿಸೋಣ. ಬಿಟ್ಟವರ ಭವಪಾಶದಿಂದಲೇ ಕಟ್ಟುವನು ಬಲು ಕಠಿಣ ನಿವ, ಶಿಷ್ಟೇಷ್ಟನೆಂದರಿ ತನವರತ ಸದ್ಭಕ್ತಿ ಪಾಶದಲ್ಲಿ, ಕಟ್ಟುವರ ಭವ ಕಟ್ಟು ಬಿಡಿಸುವ ಸಿಟ್ಟಿನವನಿವನಲ್ಲ ಕಾಮದ, ಕೊಟ್ಟ ಕಾವನು ಸಕಲ ಸೌಖ್ಯವನಿಹ ಪರಂಗಳಲ್ಲಿ. ಕೊಟ್ಟು ಕಾವನು ಪದ್ಯದ ಅರ್ಥ ಗಮನಿಸುವುದು ಅಂದರೆ ಬಿಟ್ಟವರ ಅಂದರೆ ಪರಮಾತ್ಮನು ತನ್ನನ್ನು ಮರೆತವರನ್ನು ಭವಪಾಶದಿಂದಲೇ ಸಂಸಾರವೆಂಬ ಹಗ್ಗದಿಂದ ಕಟ್ಟುವನು, ಬಂಧಿಸ್ತಾನೆ. ಬಹು ಕಠಿಣ ನಿವ, ಇವನು ಅತ್ಯಂತ ಕಠೋರನಾಗಿದ್ದಾನೆ. ಶಿಷ್ಟೇಷ್ಟನೆಂದು ಸಜ್ಜನರಿಗೆ ಪ್ರಿಯ, ಸಜ್ಜನರಿಂದ ಇವನು ಪೂಜೆಗೊಳಗಾಗಿದ್ದಾನೆ ಎಂದು ತಿಳಿದು ಅನವರತ ಯಾವಾಗಲೂ ಸದ್ಭಕ್ತಿ ಪಾಶದಲ್ಲಿ ನಿಷ್ಕಾಮವಾದ ಭಕ್ತಿ ಎಂಬ ಹಗ್ಗದಿಂದ ಕಟ್ಟಿದವರ ಭವಕಟ್ಟು ಸಂಸಾರವೆಂಬ ಗಂಟನ್ನು ಬಿಚ್ಚುತ್ತಾನೆ. ಸಿಟ್ಟಿನವನಿವನಲ್ಲ, ಸಿಟ್ಟು ಇವನಿಗಿಲ್ಲ. ಅಂದರೆ ಅಭಿಪ್ರಾಯ ಆನಂದವೇ ಸಿಟ್ಟಿನ ರೂಪದಲ್ಲಿ ತೋರಿಸ್ತಾನೆ ಅಂತಿದರ ಅಭಿಪ್ರಾಯ. ಕಾಮದ ಅಪೇಕ್ಷಿತವಾದದ್ದನ್ನು ಕೊಡುವ ಪರಮಾತ್ಮನು ಇಹ ಪರಂಗಳಲ್ಲಿ, ಇಲ್ಲಿ ಮತ್ತು ಪರಲೋಕದಲ್ಲಿ ಸಕಲ ಸೌಖ್ಯಗಳ ಈವ ಎಲ್ಲ ಸೌಖ್ಯವನ್ನು ದಯಪಾಲಿಸಿ ಕಾವನ್ನು ರಕ್ಷಣೆ ಮಾಡುತ್ತಾನೆ. ಇದರ ಅಭಿಪ್ರಾಯ ಹೇಗಿದೆ? ಏನದು ಅಂದರೆ, ದೇವರನ್ನು ನಮಗೆ ಯಾವಾಗಲೂ ಒಂದು ಹಗ್ಗ ಕಟ್ಟೇ ಇದೆ. ಯಾವುದು? ಸಂಸಾರವೆಂಬ ಹಗ್ಗ ನಮಗೆ ಯಾವಾಗಲೂ ಕಟ್ಟೇ ಇದೆ. ದೇವರು ಏನು ಮಾಡುತ್ತಾನೆ? ನಾವು ಭಕ್ತಿ ಎಂಬ ಹಗ್ಗದಿಂದ ಅವನನ್ನು ಕಟ್ಟಿ ಹಾಕಬೇಕಂತೆ. ನಮಗೆ ಯಾವಾಗಲೂ ಕಟ್ಟಿರುವ ಸಂಸಾರವೆಂಬ ಹಗ್ಗದಿಂದ ನಮ್ಮನ್ನು ಬಿಡಿಸ್ತಾನೆ. ನಾವು ಬಿಟ್ಟರೆ, ಭಕ್ತಿ ಮಾಡದೆ ಹೋದರೆ ನಮ್ಮನ್ನು ಮತ್ತೆ ಸಂಸಾರ ಹಗ್ಗದಿಂದ ಕಟ್ಟಿ ಹಾಕಿಬಿಡ್ತಾನೆ. ನಾವು ಕಟ್ಟಿದ್ರೂ ದೇವರಿಗೆ ಸಿಟ್ಟಿಲ್ಲ. ಭಕ್ತಿ ಪಾಶದಿಂದ ಕಟ್ಟಿದ್ರೆ ಇಲ್ಲೂ ಪರಲೋಕದಲ್ಲಿ ಬೇಕಾದಷ್ಟು ಸೌಖ್ಯವನ್ನು ಕೊಡ್ತಾನೆ ಪರಮಾತ್ಮ. ಇಲ್ಲಿ ವಸ್ತುತಃ ಸಿಟ್ಟಿನವನಿವನಲ್ಲ ಅಂತಾರೆ. ಇದಕ್ಕೆ ದೃಷ್ಟಾಂತ ನರಸಿಂಹರೂಪ ನಿಮಗೆ ವಿಚಿತ್ರ ಅಂತ ಅನಿಸುತ್ತೆ. ಅಲ್ಲಿ ಸಿಟ್ಟು ತೋರಿಸಿದ್ನಲ್ವ ಅಂದರೆ, ಸಾಮಾನ್ಯ ಸಿಟ್ಟು ಅಂದರೆ ಅದು ನಮ್ಮಲ್ಲಿ ಗುಣತ್ವ ಇರುತ್ತೆ. ನಮ್ಮಲ್ಲಿ ಇರುವ ತಮೋಗುಣದ ವಿಕಾರವೇ ಅದು ಕ್ರಿಯೇಷನ್. ಆ ಒಂದು ತಮೋಗುಣ ಅಧಿಕವಾಗಿ ಬರೋದೇ ಸಿಟ್ಟು. ಅವನ ಸಿಟ್ಟು ಹಾಗಲ್ಲ, ಆನಂದ ರೂಪವಾಗಿದೆ ಸಿಟ್ಟು. ಆನಂದವೇ ಸಿಟ್ಟಿನ ರೂಪದಲ್ಲಿ ಬರುತ್ತೆ. ಅದು ಅವನ ವಿಶೇಷ. ಏನು ಮಾಡ್ತಾನೆ? ಸಾತ್ವಿಕರನ್ನು ಕೂಡ ಅವನನ್ನು ಯಾರು ಬಿಡ್ತಾರೋ ಅವರಿಗೆ ಸಂಸಾರದಲ್ಲಿ ಕಟ್ಟಿ ಹಾಕ್ತಾನೆ. ತಾಮಸರು ಬಿಟ್ಟರೆ ಅವರನ್ನು ತಮ್ಮ ಅಂಧನ್ ತಮಸ್ಸು, ಶಾಶ್ವತವಾದ ಕತ್ತಲೆ ಎಂಬ ಘೋರ ನರಕವೇ ಒಂದು ಹಗ್ಗ, ಅದರಿಂದ ಕಟ್ಟಿ ಹಾಕಿ ಬಿಡ್ತಾನೆ. ಸದ್ಭಕ್ತಿ ಅಂದರೆ 9 ವಿಧ ದ್ವೇಷ ಇರದ 9 ವಿಧ ಭಕ್ತಿಯೇ ಸದ್ಭಕ್ತಿ. ಯಾವುದದು 9 ವಿಧ ಭಕ್ತಿ? ಶಾಸ್ತ್ರಶ್ರವಣ, ಪರಮಾತ್ಮನ ಗುಣವನ್ನು ಹೇಳೋದು,
ಮೂರನೇದು ಪರಮಾತ್ಮನ ನೆನಪು ಮಾಡಿಕೊಳ್ಳುವುದು, ಭಕ್ತರ ಪರಮಾತ್ಮನ ಪಾದದ ಸೇವನೆ, 5 ಪರಮಾತ್ಮನ ಪ್ರತಿಮೆಗಳ ಅರ್ಚನೆ, 6 ಅವನ ಅಧಿಷ್ಠಾನಗಳು, ಅವನ ಸನ್ನಿಧಾನ ಇರುವುದಕ್ಕೆಲ್ಲ ಬ್ರಾಹ್ಮಣರು ಬರ್ತಾರೆ, ಪರಮಾತ್ಮನ ಸನ್ನಿಧಾನ ಇದೆ ಅಂತ ಅರ್ಥ ಮಾಡಿಕೊಂಡು ನಮಸ್ಕಾರ ಮಾಡೋದು, 7ನೇದು ಯಾವಾಗಲೂ ನನ್ನ ಪರಮಾತ್ಮನ ದಾಸ ಅಂತ ಚಿಂತನೆ ಮಾಡೋದು, 8 ಸಜ್ಜನರ ಜೊತೆಗೆ ಗೆಳೆತನ ಮಾಡಿಕೊಳ್ಳೋದು, 9 ಎಲ್ಲವೂ ಪರಮಾತ್ಮನ ಅಧೀನ ಅಂತ ಅವನಿಗೆ ಅರ್ಪಣೆ ಮಾಡೋದು. ಇದು 9 ವಿಧ ಭಕ್ತಿ. ಹೀಗೆ 9 ವಿಧ ದ್ವೇಷಗಳಿದೆ. 1 ನಾನು ದೇವರು ಒಂದೇ ಅಂತ ಚಿಂತನೆ ಮಾಡೋದು. 2ನೇದು ಅಂದರೆ ಪರಮಾತ್ಮನಲ್ಲಿ ಆಕಾರ ಇಲ್ಲ, ಗುಣ ಇಲ್ಲ ಅಂತ ಚಿಂತನೆ ಮಾಡೋದು. 3ನೇದು ನಮ್ಮ ಗುಣಕ್ಕೊಂದು ಮಿತಿ ಇದೆ, ನಾವು ಸ್ವಲ್ಪ ಆನಂದ ಸ್ವಲ್ಪ ಜ್ಞಾನ ಉಳ್ಳವರು, ಅವನ ಜ್ಞಾನವು ಸ್ವಲ್ಪ ಅಂಥೇಳಿ ಅವನ ಗುಣಕ್ಕೊಂದು ಸೀಮೆ ಹಾಕೋದು. 4ನೇದು ಪರಮಾತ್ಮ ಎಲ್ಲ ದೇವತೆಗಳು ಬ್ರಹ್ಮರುದ್ರರು ಪರಮಾತ್ಮನಿಗೆ ಸಮ ಅಂತ ಹೇಳಿಬಿಡೋದು. 5ನೇದು ಪರಮಾತ್ಮನಿಗಿಂತ ಉತ್ತಮರು ಇನ್ನೊಬ್ಬರಿದ್ದಾರೆ ಅಂತ ಭಾವಿಸೋದು. 6ನೇದು ಬಹಳ ಮುಖ್ಯ, ಪರಮಾತ್ಮನ ಶರೀರ ಅವನ ಗುಣ ಅವನಿಗಿಂತ ಬೇರೆ ಅಂತ ಚಿಂತನೆ ಮಾಡೋದು. ಮತ್ತು ಪರಮಾತ್ಮ ಬುದ್ಧನಾದ ಕೆಲವೆಲ್ಲ ವಿಚಿತ್ರಕರವಾದ ಕೆಲಸ ಮಾಡಿರ್ತಾನೆ, ಅದು ನೋಡಿ ಇದು ಅವತಾರದ ಬಗ್ಗೆ ಇವನಿಗೆ ಏನು ತಲೆ ಸಮವಿಲ್ಲ ಅಂತೇಳಿ ತಪ್ಪಾಗಿ ಅದನ್ನು ಅರ್ಥ ಮಾಡಿಕೊಳ್ಳೋದು. 8ನೇದು ಪರಮಾತ್ಮನ ಭಕ್ತರಲ್ಲಿ ದ್ವೇಷ ಮಾಡೋದು, ಅವರನ್ನು ಬೈಯೋದು. 9ನೇದು ಶಾಸ್ತ್ರಗಳ ಬಗ್ಗೆ ಬೈತ ಬುದ್ಧಿ ಜೀವಗಳು ಅಂತ ಇರ್ತಲ್ಲ, ಅವರು ಹಾಗೆ ಅವರಲ್ಲಿ ಶಾಸ್ತ್ರದ ಮೇಲೆ ವಿಶ್ವಾಸ ಇಲ್ಲದೆ ಇರುವುದು. ಈ 9 ವಿಧ ದ್ವೇಷಗಳಿರಬಾರದು, 9 ವಿಧ ಭಕ್ತಿಗಳಿರಬೇಕು. ಆ ಹಕ್ಕದಿಂದ ಕಟ್ಟಬೇಕು, ಇದರ ಒಟ್ಟಾರೆ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸೋದು ಅಂದರೆ ದೇವರು ಯಾರನ್ನು ಸಂಸಾರ ಪಾಶದಿಂದ ಕಟ್ತಾನೆ ಅಂದರೆ ಅವನನ್ನು ಮರೆತವರನ್ನು ದೇವರು ಸಂಸಾರ ಪಾಶದಿಂದ ಕಟ್ಟಿ ಹಾಕ್ತಾನೆ. ಯಾರಿಗೆ ಕಠೋರನಾಗಿದ್ದಾನೆ ಅವನನ್ನು ಮರೆತವರಿಗೆ ಅತ್ಯಂತ ಕಠೋರ. ದೇವರನ್ನು ಏನು ಅಂತ ತಿಳಿದು ಭಕ್ತಿ ಮಾಡಬೇಕು. ಶಿಷ್ಟೇಷ್ಟ, ಸಜ್ಜನರಿಗೆ ಅತ್ಯಂತ ಪ್ರಿಯನಾದವರು, ಸಜ್ಜನರಿಂದ ಪೂಜೆಗೆ ಒಳಪಟ್ಟವ ಅಂತ ತಿಳಿದು ಭಕ್ತಿ ಮಾಡಬೇಕು. ಭಕ್ತಿ ಪಾಶದಿಂದ ಕಟ್ಟಿದ ಭಕ್ತರಿಗೆ ಏನು ಕೊಡ್ತಾನೆ? ಸಂಸಾರದ ಗಂಟನ್ನೇ ಬಿಚ್ಚುತ್ತಾನೆ. ದೇವರಿಗೆ ಸಿಟ್ಟಿಲ್ಲ ಅಂತೀರ, ಸಿಟ್ಟು ಹೇಗೆ ಬಂತು? ಅದು ಸಿಟ್ಟೋದು ಕ್ಷಮೆಯೇ ಸಿಟ್ಟಿನ ರೂಪದಲ್ಲಿ ಬಂತು, ಅಥವಾ ಅದು ಆನಂದ ರೂಪ ಅಂತ ಇಟ್ಕೊಳ್ಬೇಕು. ಜ್ಞಾನವೇ ಸಿಟ್ಟಿನ ರೂಪದಲ್ಲಿ ಬಂತು ಹೊರತು ಅವನಿಗೆ ನಮ್ಮ ಹಾಗೆ ತಮೋಗುಣದ ವಿಕಾರವಾದ ಸಿಟ್ಟಿಲ್ಲ. ಹೇಗೆ ರಕ್ಷಣೆ ಮಾಡ್ತಾನೆ? ಇಹದಲ್ಲೂ ಪರದಲ್ಲೂ ಬೇಕಾದಷ್ಟು ಸುಖ ಭೋಗಗಳನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಇನ್ನು 27ನೇ ಪದ್ಯದಲ್ಲಿ ದಾಸರು 3 ದೃಷ್ಟಾಂತಗಳನ್ನು ಕೊಟ್ಟು ದೇವರ ಕಾರುಣ್ಯವನ್ನು ನಿರೂಪಣೆ ಮಾಡ್ತಾರೆ. ಕಣ್ಣಿಗೆ ವೆಯಂದದಲ್ಲಿ ಕೈ ಮೈ ತಿಣ್ಣಿಗೊದಗುವ ತೆರದಿ ಫಲಗಳು, ಪಣ್ಣು ಫಲಗಳ ನಗೆದು ಜಿಹ್ವೆದ ರಸವ ನೀವಂತೆ, ಪುಣ್ಯ ಫಲಗಳ ನೀವುದಕ್ಕೆ ನುಡಿವೆಣ್ಣಿನ ಮಂಡದೊಳು ಲಕ್ಷ್ಮಣ, ನನ್ನನೊದಗುವ ಭಕ್ತರವಸರ ಕಮರಗಣ ಸಹಿತ. ಕಣ್ಣಿಗೆವೆ ಎಂದದಲ್ಲಿ ಕಣ್ಣುಗಳನ್ನು ರೆಪ್ಪೆಗಳು ಸಂರಕ್ಷಣೆ ಮಾಡುವಂತೆ, ಕೈ ಮೈ ತಿಣ್ಣಿಗೊದಗುವ ತೆರದಿ, ಕೈ ಅಂದರೆ ಕೈಗಳು, ಮೈ ತಿಣ್ಣಿಗೊದಗುವ ಶರೀರದಲ್ಲಿ ಒಂದು ತರಹದ ತುರಿಕೆಗೆ ಒದಗುವ ತೆರದಿ ಬಂದು ಸಹಾಯ ಮಾಡುವಂತೆ, ಹಲ್ಲುಗಳು ಪಣ್ಣು ಫಲಗಳ ನಗಿದು ಹಣ್ಣನ್ನು ತಿಂದು ಜಿಹ್ವೆಗೆ ರಸವ ನೀವಂತೆ, ನಾಲಿಗೆಗೆ ರಸವನ್ನು ಕೊಡುವಂತೆ, ಪುಣ್ಯ ಫಲಗಳನ್ನು ಈವುದಕ್ಕೆ, ಪುಣ್ಯ ಫಲಗಳನ್ನು ನಮಗೆ ಕೊಡಲಿಕ್ಕೆ ನುಡಿವೆಣ್ಣಿನಾನ್ಮಾಂಡದೊಳು ಬ್ರಹ್ಮಾಂಡದೊಳು ಲಕ್ಷ್ಮಣನ ಅಣ್ಣನಾದ ರಾಮ, ಅಮರಗಣ ಸಹಿತ ದೇವತೆಗಳ ಸಮೂಹದ ಜೊತೆಗೆ ಭಕ್ತರವಸರಕ್ಕೆ, ಭಕ್ತರ ಸರಿಯಾದ ಸಮಯಕ್ಕೆ ಬಂದೊದಗುವವನು, ಬಂದು ರಕ್ಷಣೆ ಮಾಡುವವನು. ಸರಳವಾದ ಪದ್ಯ. 3 ದೃಷ್ಟಾಂತ ಕೊಟ್ಟಿದ್ದಾರೆ. ಕಣ್ಣನ್ನು ರೆಪ್ಪೆ ರಕ್ಷಣೆ ಮಾಡುವಂತೆ, ಮೈಯಲ್ಲಿ ಒಂದು ತರಹದ ತುರಿಕೆ ಕೈಗಳು ಸಹಾಯಕ್ಕೆ ಬರುವಂತೆ, ಹಲ್ಲು ತಾನೇ ಅಗಿದು ನಾಲಿಗೆಗೆ ರಸ ನೀಡುವಂತೆ ಪರಮಾತ್ಮ ಕಾರುಣ್ಯ ತೋರ್ತಾನೆ. ಎಲ್ಲ ಪುಣ್ಯ ಫಲವನ್ನು ನಮಗೆ ಕೊಡಬೇಕು ಅನ್ನುವುದಕ್ಕೋಸ್ಕರ ಲಕ್ಷ್ಮಣನ ಅಣ್ಣನಾದ ಪರಮಾತ್ಮ ಬ್ರಹ್ಮಾಂಡದ ಒಳಗಿರುವ ಭಕ್ತರಿಗೆ ಅವರ ಅಗತ್ಯಕ್ಕೆ ಬೇಕಾದಾಗ ದೇವತೆಗಳ ಜೊತೆಗೆ ಬಂದು ಅನುಗ್ರಹ ಮಾಡ್ತಾನೆ ಅಂತ ಇದು ಒಟ್ಟಾರೆ ಪದ್ಯದ ಅಭಿಪ್ರಾಯ. ಒಟ್ಟಿಗೆ ಏನು ಮಾಡಿ ಹೊರಟಿದ್ದಾರೆ ದಾಸರು ಅಂದರೆ ಕೆಲವು ಅಂಶವನ್ನು ದಾಸರು ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಏನದು ಕೆಲವು ಅಂಶ ಅಂತಂದರೆ,
ಒಂದು 3 ತರಹದ ಭಕ್ತರಿಗೆ ಪರಮಾತ್ಮ ಹೇಗೆ ಅನುಗ್ರಹ ಮಾಡ್ತಾನೆ ಅಂತ ತೋರಿಸ್ತಾರೆ. ಉತ್ತಮ ಭಕ್ತರು, ಮಧ್ಯಮ ಭಕ್ತರು, ಇನ್ನೊಬ್ಬರು ಇಂಥವರು ಅಂದರೆ ಅವರಿಗಿಂತ ಕೆಳಗಿನವರು. ಉತ್ತಮ ಭಕ್ತರು ಅಂದರೆ ಕಣ್ಣಿಗೆ ರೆಪ್ಪೆ ಸಹಾಯ ಮಾಡುವಂತೆ ಅವರ ಜೊತೆಗಿದ್ದು ಅವರಿಗೆ ಶ್ರಮ ಸ್ವಲ್ಪವೂ ಆಗದಂತೆ ರಕ್ಷಣೆ ಮಾಡ್ತಿರ್ತಾರೆ. ರಾಯರು ಮುಂತಾದವರು ಅವರಿಗೂ ಸ್ವಲ್ಪ ತಾತ್ಕಾಲಿಕ ಕಷ್ಟ ಕೊಡುವಂತೆ ಮಾಡಿದ, ಆದರೆ ಒಟ್ಟಾರೆ ರಕ್ಷಣೆ ಮಾಡಿದ, ಅದು ವಿಶೇಷ. ಮಧ್ಯಮ ಭಕ್ತರು ಇರ್ತಾರೆ, ಅವ್ರಿಗೇನು ಮಾಡ್ತಾನಂದರೆ, ಉತ್ತಮ ಭಕ್ತರು ಅಂದರೆ ದೇವರ ವಿಶೇಷ ಉಪಾಸನೆ ಮಾಡ್ತಾ ಇರೋದು. ಮಧ್ಯಮ ಅಂತ ಅವರಿಗಿಂತ ಸ್ವಲ್ಪ ಕೆಳಗಿನವರು. ಅವ್ರಿಗೆ ಹೇಗೆ ಕೈ ತುರಿಕೆ, ಕೈ ದೇಹದಲ್ಲಿ ಒಂದು ತರಹದ ನೊವೆ ಅಥವಾ ನೊವೆ ಉಂಟಾದಾಗ ಸ್ವಲ್ಪ ಕೈ ಸಹಾಯ ಮಾಡುತ್ತೆ, ಹಾಗೆ ಸ್ವಲ್ಪ ಶ್ರಮ ನೀಡಿ ಅನುಗ್ರಹ ಮಾಡ್ತಾ ಅಂತ ಮಧ್ಯಮ ಭಕ್ತರಿಗೆ. ಹಲ್ಲುಗಳು ಬಹಳ ಶ್ರಮ ನೀಡಿ ರಸವನ್ನು ಕೊಡ್ತಾವೆ ಹೇಗೋ ಅದರಂತೆ, ಯಾಕಂದರೆ ಅಗಿ ತಿನ್ನಬೇಕು, ಸ್ವಲ್ಪ ಶ್ರಮ ಆಗುತ್ತೆ, ಆಮೇಲೆ ರಸ ಗೊತ್ತಾಗುತ್ತೆ. ಹಾಗೆ ಅವರಿಗಿಂತ ಮಧ್ಯಮ ಭಕ್ತರಿಗಿಂತ ಕೆಳ ಹಂತದ ಭಕ್ತರಿಗೆ ಸ್ವಲ್ಪ ಶ್ರಮ ಜಾಸ್ತಿ ಕೊಟ್ಟು ಅನುಗ್ರಹ ಮಾಡ್ತಾರೆ. ಇದು ಪರಮಾತ್ಮನ ವೈಶಿಷ್ಟ್ಯ. ಇನ್ನೊಂದು ರೀತಿಯಲ್ಲೂ ನಾವು ಇದನ್ನು ಗಮನಿಸೋದು ಅಂದರೆ, ಕೆಲವೊಮ್ಮೆ ಕೈ, ಕಣ್ಣು ಅಥವಾ ಹಲ್ಲು ನಮ್ಮನ್ನು ಕೈ ಬಿಡಬಹುದು, ದುಃಖವನ್ನು ತಂದು ಕೊಡಬಹುದು. ಪರಮಾತ್ಮ ಮಾತ್ರ ನಮ್ಮ ಹಿಂದಿನ ಕರ್ಮಕ್ಕನುಸಾರವಾಗಿಯೇ ನಮಗೆ ದುಃಖ ಕೊಡ್ತಾನೆ ಹೊರತು ಸುಮ್ಮನೆ ಅಜ್ಞಾನದಿಂದಲೋ ದ್ವೇಷದಿಂದಲೋ ದುಃಖ ಕೊಡೋದಿಲ್ಲ ಅಂತ ಇದು ವೈಶಿಷ್ಟ್ಯ. ಲಕ್ಷ್ಮಣ ನನ್ನ ಅಂದರೆ ಅಭಿಪ್ರಾಯ ಏನು ಅಂದರೆ, ಲಕ್ಷ್ಮಣ ಶ್ರೀರಾಮನ ಸೇವೆ ಮಾಡ್ತಾ ಅವನ ಯೋಗ್ಯತೆಗಿಂತ ಮೀರಿದ ಪುಣ್ಯ ಸಂಪಾದನೆ ಮಾಡಿದ್ದ. ಮತ್ತು ಪುನಃ ತಾನು ಕೃಷ್ಣನಾದಾಗ ಅವನ ಅಣ್ಣನಾಗಿ ಹುಟ್ಟಿಸಿ ದೇವರು ತಾನು ಅವನಿಗೆ ನಮಸ್ಕಾರ ಸೇವೆ ಮಾಡುವ ಮೂಲಕ ಲಕ್ಷ್ಮಣನಾದಾಗ ಏನು ಯೋಗ್ಯತೆಗಿಂತ ಮೀರಿದ ಪುಣ್ಯ ಸಂಪಾದನೆ ಮಾಡಿದ್ನೋ ಅದನ್ನು ಕಡೆದ ಪುಣ್ಯಕ್ಕೂ ಯೋಗ್ಯತೆಗೂ ಸಮ ಪ್ರಮಾಣದಲ್ಲಿ ಅದನ್ನು ಹಂಚಿದ. ಅಂದರೆ ಯೋಗ್ಯತೆ ಎಷ್ಟಿರುತ್ತೋ ಪುಣ್ಯವು ಅಷ್ಟೇ ಪ್ರಮಾಣದಲ್ಲಿ ಇರಬೇಕು. ಯೋಗ್ಯತೆಗಿಂತ ಮೀರಿ ಪುಣ್ಯ ಮಾಡಿದ್ರೆ ಅದನ್ನು ಬೇರೆ ವ್ಯವಸ್ಥೆ ಮಾಡಿಬಿಡ್ತಾನೆ ಪರಮಾತ್ಮ. ಅದನ್ನು ಹೇಗೋ ಒಂದು ಕೆಲಸ ಮಾಡಿಸಿಯೋ ಏನೋ ಮಾಡಿಸಿ ಶಾಪ ಕೊಡಿಸಿ ಆ ಪುಣ್ಯವನ್ನು ಸಂಪೂರ್ಣ ನಾಶ ಮಾಡಲ್ಲ, ಯೋಗ್ಯತೆಗೆ ತಕ್ಕಷ್ಟು ಪುಣ್ಯ ಇರುವಂತೆ ಮಾಡ್ತಾನೆ. ಇದು ಲಕ್ಷ್ಮಣ ನನ್ನ ಅಂತ ಹೇಳುವ ಮೂಲಕ ನಮ್ಮ ಪುಣ್ಯ ಯೋಗ್ಯತೆಗೆ ಸರಿಯಾಗಿ ಬರುವಂತೆ ಮಾಡ್ತಾನೆ ಮತ್ತು ಆ ಪುಣ್ಯಕ್ಕೆ ಸಮನಾಗಿ ಫಲ ಕೊಡ್ತಾನೆ ಅನ್ನುವುದನ್ನು ಸೂಚನೆ ಮಾಡಿದ್ದಾರೆ ಅಂತ ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಪ್ರಶ್ನೋತ್ತರಗಳನ್ನು ಗಮನಿಸೋದಂದರೆ, ದೇವರು ಹೇಗೆ ರಕ್ಷಿಸ್ತಾನೆ ನಮ್ಮನ್ನು ಅನ್ನೋದಕ್ಕೆ ಕೊಟ್ಟ ದೃಷ್ಟಾಂತಗಳು ಯಾವುದು? ಕಣ್ಣಿನ ರೆಪ್ಪೆ, ಕೈ, ಹಲ್ಲುಗಳ ದೃಷ್ಟಾಂತ ಕೊಟ್ಟಿದ್ದಾರೆ. ದೇವರು ಭಕ್ತರಿಗೆ ಫಲ ಕೊಡಲಿಕ್ಕೆ ಹೇಗೆ ಬರ್ತಾನೆ? ದೇವತೆಗಳ ಜೊತೆಗೂಡಿ ಬರ್ತಾನೆ. ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರೇ ನಮಃ.